ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಮೈಸೂರು ಚಲೋ ನಶಾಮುಕ್ತ ಕರ್ನಾಟಕಕ್ಕಾಗಿ ಒಂದು ಅಭಿಯಾನವನ್ನು ನಾವು ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಮೈಸೂರು ನಮಗೆ ಪಾರಂಪರಿಕ ನಗರ. ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಮೈಸೂರು ನಮಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಜನಸಮುದಾಯವನ್ನು, ಇಲ್ಲಿಂದ ಅತ್ಯಂತ ಉತ್ತಮವಾದ ವಿಚಾರಗಳನ್ನು ಕೊಟ್ಟಂಥ ನಗರ. ಇಂಥ ನಗರನ ಎಲ್ಲೋ ಒಂದು ಕಡೆ ಡ್ರಗ್ಸ್ ಪೆಡ್ಲರ್ಗಳು ಒಂದು ಸೇಫ್ ಝೋನ್ ಆಗಿ ಮಾಡಿಕೊಂಡು ಡ್ರಗ್ಸನ್ನು ಮಾರಾಟ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಯಾವ ನಗರ ಸೇಫ್ ಅಂತ ಅನ್ಸುತ್ತೆ ಅಲ್ಲೆಲ್ಲ ಈ ಥರ ಡ್ರಗ್ಸ್ ದಂಧೆಕೋರರು ಆರಾಮವಾಗಿ ಇರಬಹುದಾಗಿದ್ರೆ ಇದು ಖಂಡಿತವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ವೈಫಲ್ಯ ಇದೆ. ಇಲ್ಲಿ ಇವತ್ತು ಡ್ರಗ್ಸ್ ಪ್ರಕರಣ ಅನ್ನುವಂಥದ್ದು ಇಡೀ ದೇಶಕ್ಕೆ ಮಾರಕವಾಗಿರುವಂಥದ್ದು. ಇವತ್ತು ನಮ್ಮ ಪೋರ್ಟ್ಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು, ಇವತ್ತು ಕರ್ನಾಟಕದ ಹಳ್ಳಿಗಳಲ್ಲಿ ಸಿಗ್ತಾ ಇರ್ತಕ್ಕಂಥ ಡ್ರಗ್ಸ್ ಆಗಿರ್ಬೋದು, ಇದು ಯಾವುದೇ ಇಲಾಖೆಗಳ ಗಮನಕ್ಕೆ ಬರಿಸ್ತಾ ಇರುವಂಥದ್ದಲ್ಲ. ಒಂದು ವೇಳೆ ಇದು ಡ್ರಗ್ಸ್ಗಳನ್ನು ಮಟ್ಟ ಆಗದೆ ಹೋದರೆ ಇಡೀ ದೇಶದ ಸರ್ವನಾಶ ಆಗ್ತಕ್ಕಂಥ ಸಾಧ್ಯತೆ ಇದೆ ಇದರಲ್ಲಿ. ಹಾಗಾಗಿ ನಾವು ಮೈಸೂರಿನಲ್ಲಿ ಏನಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಜಾಗೃತಿ ಅಭಿಯಾನ ಅಂತಂದರೆ ಈ ಡ್ರಗ್ಸನ್ನು ಬೇರೆ ಸಹಿತ ಕಿತ್ತಾಕಬೇಕು ಅಂತ ಹೇಳಿದ್ರೆ ಇದು ಪೊಲೀಸರು ಸರ್ಕಾರಗಳು ಮಾಡ್ತಕ್ಕಂಥ ಕೆಲಸ ಮಾತ್ರ ಅಲ್ಲ, ವಿದ್ಯಾರ್ಥಿ ಪರಿಷತ್ತಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ಗೂ ಕೂಡ ಜವಾಬ್ದಾರಿ ಇದೆ. ವಿದ್ಯಾರ್ಥಿ ಪರಿಷತ್ತು ರಾಷ್ಟ್ರ ಕಟ್ಟುವ ಪರಂಪರೆಯಲ್ಲಿ 77 ವರ್ಷಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ರೋಲನ್ನು ಪ್ಲೇ ಮಾಡಿದೆ. 77 ವರ್ಷದಲ್ಲಿ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಹಲವಾರು ರ್ಯಾಲಿಗಳಲ್ಲಿ ಈ ದೇಶವನ್ನು ಕಟ್ಟಬೇಕು, ಈ ದೇಶದ ಯುವಕರನ್ನ ಸಶಕ್ತರನ್ನಾಗಿ ಮಾಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಕೆಲಸವನ್ನು ಮಾಡಿದೆ. ಇವತ್ತು ವಿದ್ಯಾರ್ಥಿ ಪರಿಷತ್ ಜಾಗೃತಿ ರ್ಯಾಲಿ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅದು ಅನುರಣಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ, ಇದು ಮನೆಗಳ ಕರ್ತವ್ಯ ಅಂತ ಗೊತ್ತಾಗಬೇಕು. ಇವತ್ತು ಎಲ್ಲಿಯವರೆಗೂ ಸಾರ್ವಜನಿಕರು ಧ್ವನಿ ಎತ್ತೋದಿಲ್ಲ. ಇವತ್ತು ಗೊತ್ತಿದೆ, ಇವತ್ತು ಮೈಸೂರಿನಲ್ಲಿ ಹತ್ತತ್ರ 3,500 ಒಂದು ಸಿಗರೇಟು ಮತ್ತು ಬೀಡಿ ಮಾಡೋ ಅಂಗಡಿಯಲ್ಲಿ ಡ್ರಗ್ಸ್ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಗಾಂಜಾ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವುದೇ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರಾ? ನಾವೆಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನು ನಾವು ಸೆಲ್ಫ್ ಕೇಳ್ಕೊಂಡ್ರೆ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದಾಗಿನೇ ಡ್ರಗ್ಸ್ ಇವತ್ತಿರೋದು. ಸಮಾಜದಲ್ಲಿ ಇಡೀ ಸಮಾಜ ಒಂದೊಳ್ಳೆ ಸಜ್ಜನ ಶಕ್ತಿ ಏನಾದರೂ ಡ್ರಗ್ಸ್ ವಿರುದ್ಧ ನಿಂತಿದ್ದೇ ಆದರೆ ನಾವು ಡ್ರಗ್ಸನ್ನು ಕಿತ್ತೊಗಿಬೋದು. ಇವತ್ತು ಸರ್ಕಾರಗಳು ಕೂಡ ಕೈ ಕಟ್ಟು ಕೂತಿದ್ದಾವೆ ಅಂತ ನಿಮ್ಗೆ ಅನ್ಸಲ್ವಾ? ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಡ್ರಗ್ಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಲಕ್ಷ ಜನ ಯುವಕರು ಡ್ರಗ್ಸಿಗೆ, ಮಾದಕ ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ. ಆದರೆ ಕರ್ನಾಟಕ ಸರ್ಕಾರದ ಒಂದೇ ಒಂದು ಅಧಿಕೃತ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಸರ್ಕಾರಗಳು ಇನ್ನೇನಕ್ಕೆ ಮಾಡ್ತಾವಾಗಿದ್ರೆ ಇವತ್ತು ಸರ್ಕಾರಗಳ ಆದ್ಯತೆಗಳು ಏನು? ಇವತ್ತು ಒಂದು ಇಡೀ ಯುವ ಸಮುದಾಯ ಹಾಳಾಗ್ತಾ ಇದೆ, ಒಂದು ಇಡೀ ಕರ್ನಾಟಕದ, ಇಡೀ ದೇಶದ ಭವಿಷ್ಯ ಹಾಳಾಗ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಹಾಗಾಗಿ ನಾವು ಕೇಳ್ಕೊಳ್ತಾ ಇರೋದು ಏನಂತಂದರೆ ಇವತ್ತು ಈ ಡ್ರಗ್ಸ್ ದಂಧೆಕೋರನ್ನ ಸೂಕ್ತ ಮಟ್ಟಕ್ಕೆ ಒಳಪಡಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಮೈಸೂರಾಗಿರ್ಬೋದು, ಕರ್ನಾಟಕ ಆಗಿರ್ಬೋದು ಡ್ರಗ್ಸ್ ದಂಧೆಕೋರರ ಜಾಲ ಆಗಬಾರ್ದು. ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಬೇಕು. ಎಲ್ಲಿಯವರೆಗೆ ನಿಲ್ಲಲ್ಲ ಅಲ್ಲಿಯವರೆಗೆ ವಿದ್ಯಾರ್ಥಿ ಪರಿಷತ್ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ. ಜೈ ಹಿಂದ್, ವಂದೇ ಮಾತರಂ. ಪ್ರವೀಣ್ HK, ರಾಜ್ಯ ಕಾರ್ಯದರ್ಶಿ.